ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್ಕಾರ ರಚನೆಯಾಗ್ತಾ ಇದೆ, ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಭವಿಷ್ಯ ಏನು? ಅವರಂತೂ ಡೆಲ್ಲಿಗೆ ಹೋಗಲ್ಲ, ರಾಜ್ಯದಲ್ಲೇ ಇರುವುದಾಗಿ ಸಾರಿದ್ದಾರೆ. ಇನ್ನೊಂದು ಕಡೆ ಅಹಿಂದ ಸಮುದಾಯದಲ್ಲಿ ಬೇಸರದ ಬಿರುಗಾಳಿಯೊಂದು ಅಪ್ಪಳಿಸ್ತಾ ಇದೆ. ಈ ಅಸಮಾಧಾನ ಶಮನಕ್ಕೆ ಡೆಲ್ಲಿ ಅಂಗಳದಲ್ಲಿ ಜನಾಶೀರ್ವಾದ ಯಾತ್ರೆ ಎಂಬ ತಂತ್ರಗಾರಿಕೆಯನ್ನ ಹೆಣೆಯಲಾಗಿದೆ. ಸಿದ್ದರಾಮಯ್ಯ ಅದು ವ್ಯಕ್ತಿಯಲ್ಲ, ಅದೊಂದು ಅನರ್ಘ್ಯ ಶಕ್ತಿ, ಮತಲೋಕದ ಧ್ರುವ ನಕ್ಷತ್ರ. ಆ ದೈತ್ಯ ಶಕ್ತಿ ಹಸ್ತದ ಪಾಲಿನ ಕಾಮಧೇನು, ಕಲ್ಪವೃಕ್ಷ, ಮರವನ್ನ ಹೆಮ್ಮರವಾಗಿ ಬೆಳೆಸಿದ ಕಾಂಗ್ರೆಸ್ ಈಗ ತನ್ನ ನಾಯಕನಿಗೆ ಮಾರ್ಗದರ್ಶಕ ಮಂಡಳಿ ಎಂಬ ನೇಪಥ್ಯದ ದಾರಿ ತೋರಿಸಿದೆ. ಡೆಲ್ಲಿಗೆ ಆಹ್ವಾನ ಇದ್ರೂ ನಾಡಿನ ನಾಡಿ ಮಿಡಿತಾ ಅರಿತ ಸಿದ್ದುಗೆ ಅದು ಒಗ್ಗದ ರಾಜಕಾರಣ. ಹೀಗಾಗಿ ಅನ್ನಯ್ಯ ಅನುಭವ ಬಳಕೆಗೆ ಡೆಲ್ಲಿ ಅಂಗಳದಲ್ಲಿ ಚಿಂತಕರ ಚಾವಡಿ ಹತ್ತಾರು ಚಿಂತನೆಗಳನ್ನ ಹರಿವಿದೆ. ಮಾಜಿ ಆಗ್ತಿದ್ದಂತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಭವಿಷ್ಯ ಏನು? ಡಿಕೆಶಿಯ ಸರ್ಕಾರದಲ್ಲಿ ರಚನೆಯಾಗುತ್ತಾ ಕೋರ್ ಕಮಿಟಿ? ನೂರಾರು ಮಂದಿಗೆ ಗುರುಕುಲವಾದ ಸಿದ್ದರಾಮಯ್ಯರ ರಾಜಕೀಯ ಚಪ್ಪರದಲ್ಲಿ ಗಾಳಿ ಸವಿದ ನಾಯಕರಿಗೆ ಭವಿಷ್ಯವೇ ಭಯವಾಗ್ತಾ ಇದೆ. ಸಿದ್ದು ಸಕ್ರಿಯವಾಗಿದ್ರೆ ರಾಜಕೀಯದ ಕಲ್ಲು ಸಕ್ಕರೆ ಸಿಗಲಿದೆ ಅನ್ನೋದು ಅಕ್ಕರೆಯಿಂದ ಹೇಳೋರು ಹತ್ತಾರು ಜನ. ರಾಜ್ಯಸಭೆ ಆಫರ್ ನಿರಾಕರಿಸಿದ ಸಿದ್ದು ಆಕ್ಟಿವ್ ಪೊಲಿಟಿಕ್ಸ್ ನಲ್ಲಿ ಇರೋದಾಗಿ ಏನೋ ಹೇಳಿದ್ದಾರೆ. ಆದ್ರೆ ರಾಜ್ಯದಲ್ಲೇ ಉಳಿದ್ರೆ ಸಿದ್ದುಗೆ ಪಕ್ಷದಲ್ಲಿ ಯಾವ ರೀತಿ ಜವಾಬ್ದಾರಿ ಇರಲಿದೆ ಅನ್ನೋದೇ ಒಗ್ಗಟ್ಟಿನ ಒಗ್ಗರಣೆ. ಸಿದ್ದು ಪರಮಾಪ್ತ ಸಾಹುಕಾರ್ ಸತೀಶ್ ಸಮನ್ವಯ ಅಥವಾ ಕೋರ್ ಕಮಿಟಿಯ ಆಪ್ಷನ್ ಅನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಕೋಲಾರದ ಹಿರಿಕ ಕೆಎಚ್ ಮುನಿಯಪ್ಪ ಇಡೀ ಬೆಳವಣಿಗೆ ಕುರಿತು ಸಿದ್ದರಾಮಯ್ಯಗೆ ಕ್ರೆಡಿಟ್ ನೀಡಿ ಧನ್ಯವಾದ ಹೇಳ್ತಿದ್ದಾರೆ. ಕಣ್ಣೀರು ಚೆಲ್ಲಿದ ಲಾರ್ಡ್ಗೂ ಸಿದ್ದರಾಮಯ್ಯರ ಆಕ್ಟಿವ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವಾಗ ಕೂಡ ಇತ್ತು ಆ ಥರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ಗೆ ಬಿಟ್ಟಿದ್ರೆ ಕಾದು ನೋಡೋಣ ಅಷ್ಟೇ, ಕಾದು ನೋಡೋದು. ಒಟ್ಟಿನಲ್ಲಿ ಒಂದು ಬದಲಾವಣೆ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ವಿಶೇಷವಾಗಿ ಧನ್ಯವಾದ. ಇಷ್ಟು ಸಮಾಧಾನವಾಗಿ ಅವರೇ ಪ್ರಪೋಸ್ ಮಾಡಿ ಕೆಲಸ ಮಾಡಿದ್ದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ಎಷ್ಟು ಹೇಳಿದ್ವಿ. ಅಲ್ಲ, ರಾಹುಲ್ ಗಾಂಧಿಯವರು ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಗಾಂಧಿಯವರು ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬರು ನನಗೆ ಬೇಡ ಡೆಲ್ಲಿ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಸಕ್ರಿಯವಾಗಿ ಆಕ್ಟಿವ್ ಇರತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು. ಸಿದ್ದು ಮೇಲೆ ಹೆಚ್ಚಿದ ಸಿಂಪಥಿ, ಬೆಚ್ಚಿದ ಡೆಲ್ಲಿ ಅಂಗಳ. ಹಸ್ತಪಡೆ ಜೋಡೆತ್ತಿಗೆ ಜನಾಶೀರ್ವಾದ ಯಾತ್ರೆ ನೊಗ. ಸಿದ್ದರಾಮಯ್ಯ ಅನ್ನೋ ಮಾಸ್ ದೀನನ ಪಾಲಿನ ಧನಿಕನ ನಿರ್ಗಮನ ರಾಜ್ಯದಲ್ಲಿ ಅನುಕಂಪ ಉಕ್ಕಿಸ್ತಾ ಇದೆ. ಈ ಅನುಕಂಪ ನಕಾರಾತ್ಮಕವಾಗಿ ಮಾರ್ಪಟ್ರೆ ಹಸ್ತದ ಮೇಲೆ ಸುನಾಮಿ ಅಪ್ಪಳಿಸಿ ಛಿದ್ರ ಮಾಡಬಲ್ಲದು. ಆ ಸುಳಿವು ಅರಿತ ಡೆಲ್ಲಿ ಪಡೆ ಜನಾಶೀರ್ವಾದ ಅನ್ನೋ ಯಾತ್ರೆಗೆ ತಂತ್ರ ಹೆಣೆದಿದೆ. ಸಿದ್ದರಾಮಯ್ಯರನ್ನ ಒತ್ತಾಯಪೂರ್ವಕವಾಗಿ ಅಧಿಕಾರದಿಂದ ಕೆಳಗಿಳಿಸಲಾಗಿದೆ ಎನ್ನೋ ಭಾವನೆ ಅಹಿಂದ ವರ್ಗದಲ್ಲಿ ಮೂಡಿದೆ. ಮುಂಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಟ್ಟಿಗೆ ರಾಜ್ಯ ಪ್ರವಾಸ ಮಾಡಲಿದ್ದಾರೆ. ಆ ಪ್ರವಾಸಕ್ಕೆ ಜನಾಶೀರ್ವಾದ ಯಾತ್ರೆ ಅಂತ ನಾಮಕರಣ ಮಾಡಿ ರಾಜ್ಯದ ಹಲವು ಜಿಲ್ಲೆಗಳನ್ನ ಸುತ್ತಲಿದ್ದಾರೆ. ಡಿಕೆಶಿ ನಾಯಕತ್ವ ಗಟ್ಟಿಗೊಳಿಸುವ ಹಾಗೂ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದ ಮತಗಳು ಚದುರದಂತೆ ನೋಡಿಕೊಳ್ಳಲು ಈ ತಂತ್ರ ರೂಪಿಸಲಾಗಿದೆ. ಈ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಪ್ರವಾಸ ಕೈಗೊಳ್ಳಲು ಡಿಕೆಶಿಗೆ ಸೂಚಿಸಲಾಗಿದೆ. ಸಿದ್ದರಾಮಯ್ಯ ತಾನೇ ಅಧಿಕಾರವನ್ನ ಡಿಕೆಶಿಗೆ ಬಿಟ್ಟು ಕೊಟ್ಟಿದ್ದೇನೆಂದು ಜನರ ಮುಂದೆ ಹೇಳುವಂತೆ ನೋಡಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. ಇದರಿಂದ ಜನರಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸೃಷ್ಟಿಯಾಗಿರುವ ಗೊಂದಲಕ್ಕೆ ತೆರೆ ಎಳೆಯುವ ಲೆಕ್ಕಾಚಾರ ಹೊಂದಿದೆ. ಒಟ್ಟಾರೆ ತನ್ನ ಮತ ಬುಟ್ಟಿಯ ಜೇನುಗೂಡಿಗೆ ಕಲ್ಲೆಸೆದು ಡಿಸ್ಟರ್ಬ್ ಮಾಡಿದ ಕಾಂಗ್ರೆಸ್ ಈಗ ಕಚ್ಚಿಸಿಕೊಳ್ಳದಂತೆ ಪರದಾಡ್ತಾ ಇದೆ. ಅದೇನೇ ಆದ್ರೂ 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅದಕ್ಕೆ ಉತ್ತರ ಸಿಗಲಿದೆ. ಆದ್ರೆ ಅದಕ್ಕೂ ಮೊದಲು ದೊಡ್ಡಾಲಹಳ್ಳಿ ಕೆಂಪೇಗೌಡರ ಪುತ್ರ ಶಿವಕುಮಾರ್ ಆಡಳಿತ ಹೇಗಿರಲಿದೆ ಅನ್ನೋದ್ರ ಮೇಲೆ ಅಹಿಂದ ಮತಗಳ ಚದುರಂಗ ಅವಲಂಬಿಸಲಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.